ಹೇ ಗುರು, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅಂತ ನಮ್ ರಾಹುಲ್ ಕ್ಯಾನೆ ತಗೊಬಂದ್ಬಿಟ್ಟಿದ್ದ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ. ವ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ವರೆಗೂ ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಲ್ಲೋ ಗುರು, ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಟೈಮ್ ಆಗೋಗಿತ್ತು ಅಂತ ಮುದ್ದೆ ಜೊತೆಗೆ ಅನ್ನ ಹಾಕೋಬಿಟ್ಟು ಅದ್ರ ಜೊತೆಗೆ 4 ಪೀಸ್ ಕಬಾಬ್ನ ಹಂಚ್ಕೊಬಿಟ್ಟು ಬೇಗ ತಿನ್ಬಿಟ್ಟು ಆಚೆ ಹೊಲ್ಟೆ. ಮತ್ತೆ ಫೈನಲಿ ಆಚೆ ಬಂದಿದ ತಕ್ಷಣ ನಮ್ ಕೈಫು ಬಂದಾಗರು. ಕೈಫು ಜೊತೆಗೆ ಒಂದು 5 ನಿಮಿಷ ಕುತ್ಕೋಬಿಟ್ಟು ಏನೋ ಕಷ್ಟ ಸುಖ ಮಾತಾಡ್ಕೋಬಿಟ್ಟು ಇಲ್ಲಿಂದ ಡೈರೆಕ್ಟ್ ನಾವು ಮಸೀದಿ ಕಡೆ ಹೊಲ್ಟ್ವಿ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ಫೈನಲಿ ಕಷ್ಟ ಸುಖ ಮಾತಾಡಿದ್ ಮುಗೀತಂತ ಮಸೀದಿಗೆ ಬಂದ್ಬಿಟ್ಟು ಫಜರ್ ನಮಾಜಿ ಮುಗಿಸ್ಕೊಬಿಟ್ಟು 6 ಗಂಟೆ ಆಗಿತ್ತು ಅಂತ ನಾವು ಡೈರೆಕ್ಟ್ ಮನೆ ಕಡೆ ಹೊಲ್ಟೆ. ಮತ್ತೆ ಫೈನಲಿ ನಮಾಜಿ ಮುಗಿಸ್ಕೊಂಡು ಮನೆಗೆ ಹೋಗಿ ನಿದ್ದೆ ಹೊಡಿಯೋಣ ಅಂದ್ರೆ ಇವ್ನು ನೋಡಿಗುರು, ಇವನೇನೋ ಕೈ ಕೊಟ್ಟು ನನಗೆ ಸಿಗಾಕ್ಸ್ಬಿಟ್ಟು ಹೊಲ್ಟೋಗ್ಬಿಟ್ಟ. ಇವ್ರಿಬ್ರು ನೋಡಿಗುರು ಹೆವಿ ರೋದ್ನೆ ಕೊಟ್ಬಿಟ್ರು, ನನಗೆ ಕುಂಡ್ರಸ್ಕೊಬಿಟ್ಟು. ಈ ಕಡೆ ನೋಡಿದ್ರೆ ಕೈಫು ಮತ್ತೆ ಈ ಕಡೆ ನೋಡ್ಬಿಟ್ರೆ ನಮ್ ಫೈಜು, ಇಬ್ರು ಸೇರ್ಕೊಂಡು ನನಗ್ ತಲೆ ತಿಂದೇ ಬಿಟ್ರು ಗುರು. ಅಂತೂ ಅವ್ರ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟು 6:30 ಮಲ್ಕೋಬಿಟ್ಟು ಮತ್ತೆ 1:30 ಎದ್ಬಿಟ್ಟು ಡೈರೆಕ್ಟ್ ಮಸೀದಿಗೆ ಬಂದೆ ಗುರು. ಯಾಕಂದ್ರೆ ಜೋಹರ್ ನಮಾಜಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಬಂದು ನಮಾಜಿ ಮುಗಿಸ್ಕೊಂಡು ಹೊಲ್ಟೆ. ಮತ್ತೆ ಹೆವಿ ಬಿಸಿಲು ಹೊಡಿತಿತ್ತು ಅಂತ ನಾವೆಲ್ಲರೂ ಸೇರ್ಬಿಟ್ಟು ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಬಿಟ್ವಿ. ಮತ್ತೆ ಎಲ್ಲಾದ್ರೂ ಹೋಗೋಣ ಅಂದ್ಬಿಟ್ಟು ಇವನ್ ಯಾರಿಗೂ ಏನು ಹೇಳ್ತಾ ಇಲ್ಲ ಅನ್ಕೊಳಕ್ ಹೋಗ್ಬಿಡ್ರಿ. ನಾವ್ ಎಲ್ಲಿ ಹೋಗ್ತಾ ಇದೀವಂತ ನೀವೇ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೀವು ವಿಡಿಯೋ ಎಂಡ್ವರೆಗೂ ನೋಡಿದ್ದು ಸಮಯ ಬಂದ್ಬಿಡ್ತು ಗುರು. ನಾವೆಲ್ಲರೂ ಸೇರ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಪ್ಲಾನ್ ಹಾಕೋಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ಬಿಟ್ವಿ. ಮುಂದಕ್ಕೆ ಏನಾಗುತ್ತೆ ಅಂತ ನೀವೇ ನೋಡ್ರಿ ಗುರು. ಈ ತರ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಗದರಿ ನಡೀತಿದೆ. 100 ರೂಪೀಸ್ ತಗೋಬಿಟ್ಟು 70 ರೂಪೀಸ್ ಟಿಕೆಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಎಲ್ಲ ಸ್ಟ್ರೈಕ್ ಮಾಡ್ರಿ, ನೋಡ್ಬೋದು ಎಲ್ಲ. ಎಲ್ಲಿ ನೋಡ್ರಿ, ಪಿಟೇಟ್ ಅವಾಗ್ಲೇ ಕೈ ಕೊಟ್ಬಿಟ್ಟ, ಬರಲ್ಲ ಅಂದ್ಬಿಟ್ಟ. ಯಾಕಂದ್ರೆ 100 ರೂಪಾಯಿ ತಂದಿದ ತಕ್ಷಣ ಇವನಿಗೆ ಬಾಯಿಗೆ ಬಂದ್ಬಿಡ್ತು ಇವನ್ಗೆ. ನೋಡ್ಬೋದು, ಯಾಕೆ ಈ ತರ ಸೈಗ್ ಆಗ್ತಿದೆ ಅಂತ ಯಾವತ್ತು ಅನ್ಕೊಂಡಿದ್ದೆ. ಏನ್ ಮಾಡೋಣ, ದೂರದಿಂದ ಬಂದು ಈಜಾಡ್ ಹೋಗ್ಬೇಕು ಅಷ್ಟೇ. ಮತ್ತೆ ಫೈನಲಿ ಅಲ್ಲಿಂದ ಬಂದ್ಬಿಟ್ಟು ಇವತ್ತು ರೋಜಾ ಇದ್ದೆ ಅಂತ ಇಫ್ತಾರಿ ಮತ್ತೆ ನಮಾಜಿ ಮುಗಿಸ್ಕೊಬಿಟ್ಟು ಡೈರೆಕ್ಟ್ ಊಟ ಮಾಡಕ್ ಕುತ್ಕೊಂಡೆ ಗುರು. ಯಾಕಂದ್ರೆ ಇವತ್ತು ನಮ್ಮ ಊರಲ್ಲಿ ದಾವತ್ ಇತ್ತು, ಅದಕ್ಕೋಸ್ಕರ ಊಟ ಮಾಡಕ್ ಕುತ್ಕೋಬಿಟ್ಟೆ. ಫೈನಲಿ ಊಟ ಗೀಟನೆಲ್ಲ ಮುಗಿಸ್ಕೊಬಿಟ್ಟು ಡೈರೆಕ್ಟ್ ತರಾವಿಗೆ ಬಂದೆ ಗುರು. ತರಾವಿಗೆ ಬಂದ್ಬಿಟ್ಟು ತರಾವಿ ಎಲ್ಲ ಮುಗಿಸ್ಕೊಬಿಟ್ಟು ಇವತ್ತಿನ ವ್ಲಾಗ್ ಇಲ್ಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು, ನಿಮ್ ದುಡ್ಡೇನೋಗಲ್ಲ.